ಸೊ ಥ್ಯಾಂಕ್ ಯು ಸರ್. ನಾವು ಯಾವಾಗ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಬಂದಿದ್ದೀವಿ ಸರ್. ಅಂದ್ರೆ ನೀವು ಬಿಸ್ನೆಸ್ ಕ್ಲಾಸ್ ಅಂದ್ರೆ ಅದೇ ಆ ಥರ ಆಗ್ತದೆ. ಆಮೇಲೆ ನಿಜ ಅಂತ ಅನ್ಕೊಂಡು ಹೋಗಿ ಬರೀ ಬಿಸ್ನೆಸ್ ಕ್ಲಾಸ್ ಕೇಳ್ತಾರೆ ಅಂತ ಅನ್ಕೊಂಡಿಲ್ಲ. ಅಂದ್ರೆ ಇದು ಫ್ಲೈಟ್ ಜರ್ನಿ ಸಾರು ಆಕಾಶದಿಂದ ಬರಬೇಕು ಅಂತ ಎಲ್ಲ ಕಲಾವಿದ್ರು ಹಂಗಾಗಿ. ಬಟ್ ಸಾರ್ ಇನ್ನೊಂದು ಹೇಳ್ಬೇಕು, మాస్టర్ దిరణయ్య ఒక ఓల్డ్ మై ఫేవరెట్ ఆర్టిస్ట్ ఉన్నారు, వాడు ఒక మాట చెప్పారు, ఆ కన్నడ చెప్తాను, ఎవరైనా చెప్తే మీరు ಟ್ರಾನ್ಸ್ಲೇಟ್ చెప్పండి. ಕಲಾವಿದರಿಗೆ ಜನಗಳು ಕೈ ತಟ್ತಾ ಇದ್ರೆ ಕೈಲಾಸದಲ್ಲಿ ಇರ್ತಾರೆ, ಅವ್ರು ಕೈ ತಟ್ಟೋದು ನಿಲ್ಸಿದ್ರೆ ಕೈಲಾಸದಲ್ಲಿ ಕೈ ಸಾಲನು ಕೊಡಲ್ಲ ಅಂತ. ಹಂಗಾಗಿ ನಮಗೆ ಆಕಾಂಕ್ಷೆಯಿಂದ ಇರ್ತೀವಿ, ಅದು ಎಲ್ಲಿವರೆಗೂ ನಮಗೆ ಜನಗಳು ಪ್ರೋತ್ಸಾಹ ಕೊಡ್ತಾರೋ ಅಲ್ಲಿವರೆಗೂ. ಸರ್ ನೀವೇನು ಕೇಳಿ ಸರ್. ಗುಲಾಬಿ ಶರಾಬಿ ಪೋಸ್ಟರ್ ಹೆಂಗಿತ್ತು ಅಂತೀರಾ? ಯಾಕಂದ್ರೆ ನಂಗೆ 3 ಸಲ ಕಳ್ಸಿದ್ರೆ ನಿಮ್ ಪೋಸ್ಟರ್ ಇದು ಚೆನ್ನಾಗಿದೆ ಸರ್. ಗೊತ್ತಾಗಿಲ್ಲ ಸರ್. ಇಲ್ಲ, ನನಗೆ ಅದು ಡೈಪರ್ದು ಅದು ಆಕ್ಚುಲಿ ರಿಪೀಟ್ ಜೋಕ್. ಅದು ವಿಷ್ಣುವರ್ಧನ್ ಸಾರು ಆಪ್ತರಕ್ಷಕ ಮಾಡ್ಬೇಕಾದ್ರೆ ಅವರು ಅದನ್ನ ನಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದ್ರೆ ಮಾತಾಡು ಮಲ್ಲಿಗೆ ಪಿಕ್ಚರ್ ಮಾಡಿದಾಗ ಅದನ್ನ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ಸೊ ಅದನ್ನೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟಿದ್ರು ವಿಷ್ಣು ಸರ್ ಹತ್ರ. ಫಸ್ಟ್ ಡೇ ಆಪ್ತರಕ್ಷಕ ಬಂದಾಗ ನಾನು ನೋಡಿದ್ರೆ ಸಖತ್ ಕೋಪ ಮಾಡ್ಕೊಳ್ಳೋರು. ಅವಾಗ ಅವ್ರನ್ನ ನಗಿಸ್ಬೇಕು. ಪಿ ವಾಸು ಅವ್ರು ಹೇಳಿದ್ರು, ನಾವೇನ್ ಸ್ಕ್ರಿಪ್ಟ್ ಕೊಟ್ಟಿದ್ದೀವಿ ನೀನ್ ಗ್ಯಾರಂಟಿ ಚೇಂಜ್ ಮಾಡಿದ್ಯಾ, ಅವ್ರು ನನ್ನ ಬೈತಾರೆ, ಅದನ್ನ ಹೆಂಗ್ ನಗಿಸ್ತೀಯ ನಗಿಸು ಅಂದ್ರು. ಸೊ ಅವಾಗ ಈ ಡೈಪರ್ದು ಓಪನಿಂಗ್ ಕಾರ್ ಸೀನ್ ಮಾಡಿದ್ದೆ, ಅದನ್ನ ತೆಗೆದು ಯೂಸ್ ಮಾಡಿದೆ ಸರ್.